ಆತ್ಮೀಯ ನನ್ನ ಕನ್ನಡಿಗರೇ ಹಾಗೆ ತಮಿಳಿಗರೇ, ನಾನು ಇವತ್ತು ಊಟಿಗೆ ಬಂದಿದ್ದೇನೆ, ನಮ್ಮ ಸಂಬಂಧಿಕರ ಮನೆಗೆ. ಊಟಿಯ ಬಗ್ಗೆ ಒಂದಷ್ಟು ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಜಾನ್ ಸಲ್ಲಿವನ್ ಅಂತ ಇವರು ಇಂಗ್ಲೆಂಡ್ನಲ್ಲಿ 1888ನೇ ಇಸ್ವಿಯಲ್ಲಿ ಹುಡ್ತಾರೆ. ಇವರು ಕೊಯಮತ್ತೂರಿಗೆ ಕಲೆಕ್ಟರಾಗಿ ಬರ್ತಾರೆ. 1819ನೇ ಇಸ್ವಿನಲ್ಲಿ ಈ ಊಟಿ ಪ್ರದೇಶಕ್ಕೆ ಬರ್ತಾರೆ. ಇದಕ್ಕೆ ಉದಕಮಂಡಲ ಅಂತ ಅನ್ನೋದು ಒಂದು ಹೆಸರು, ಏಕಶಿಲಾವನ್ನೇ ಇನ್ನೊಂದಷ್ಟು ಇದನ್ನು ನೀಲಗಿರಿ ಅಂತ ಕರೀತಾರೆ. ಅಂದರೆ ಇಲ್ಲಿ 12 ವರ್ಷಕ್ಕೆ ಒಮ್ಮೆ ನೀಲಿ ಒಂದು ಜಾತಿಯ ಹೂವು ಗಿಡ ಹೂ ಬಿಡುತ್ತೆ. ಅದರಿಂದ ಇಲ್ಲಿ ನೀಲಗಿರಿ ಅಂತ ಬಂತು. ಇಲ್ಲ ಈ ಬೆಟ್ಟಗಳ ಈ ರಾಣಿ ಅಂದರೆ ಈ ಬೆಟ್ಟಗಳ ಸರಹದ್ದುಗಳಲ್ಲಿ ಮಂಜಿನ ಕವಿ ನೀಲಿ ಆಕೃತಿಯಲ್ಲಿ ಚಿಮ್ಮುವುದರಿಂದ ಬಂತು ಗೊತ್ತಿಲ್ಲ. ಒಟ್ಟಾರೆ ನೀಲಗಿರಿ ಒಂದು ರೀತಿಯ ಅದ್ಭುತವಾದ ತಾಣ, ಕನ್ನಡಿಗರಿದ್ದ ತಾಣ. ಸ್ವತಂತ್ರ ನಂತರದಲ್ಲಿ ಕಾಮರಾಜನ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೈಸೂರು ಮಹಾರಾಜರನ್ನು ನೀಲಗಿರಿ ಮಳೆಯುವ ಪ್ರದೇಶ ನಮಗೆ ಕೊಡಿ ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ಇಲ್ಲಿಯ ಕನ್ನಡಿಗರು ಇದ್ದ ಅತಿ ಹೆಚ್ಚು ಕನ್ನಡಿಗರಿದ್ದರೂ ಕೂಡ ಮೈಸೂರು ಮಹಾರಾಜರು ಒಂದಷ್ಟು ಅವರು ಕೂಡ ಸಂಸ್ಥಾನವೇ ಹೋಗುವಾಗ ಅನ್ನೋ ಒಂದು ಚಿಂತನೆಯಲ್ಲಿ ಈ ನೀಲಗಿರಿಯನ್ನು ತಮಿಳುನಾಡಿಗೆ ಸೇರಿಸ್ತಾರೆ. ವಿಪರ್ಯಾಸ ಇವತ್ತು ಅಂದರೆ ಒಕ್ಕಲಿಗರು ಕೂಡ ಸುಮಾರು 1 ಲಕ್ಷ ಒಕ್ಕಲಿಗರಿದ್ದ ಸ್ಥಾನದಲ್ಲಿ ಇವತ್ತು ಒಕ್ಕಲಿಗರು ಕೇವಲ ಒಂದು 50% ಒಕ್ಕಲಿಗರು ಇವತ್ತು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರೆ. ಇದು ಅತ್ಯಂತ ಘೋರ, ತುಂಬ ನೋವಾಗುವ ವಿಚಾರ. ಒಕ್ಕಲಿಗರು ಕೂಡ ಇಲ್ಲಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರೆ ಊಟಿಯಲ್ಲಿ ಅಂದರೆ ಇದು ತುಂಬ ವಿಷಾದಿಸುವಂಥ ವಿಚಾರ. ಇದು ಒಂದು ಕಡೆ ನಾವು ಬಿಟ್ಟರೆ, ಇನ್ನು ನೀಲಗಿರಿಯ ಪಿತಾಮಹ ನಿಜವಾಗ್ಲೂ ಜಾನ್ ಸೆಲ್ವಿಯನ್ ಅಂತ ಅಂದ್ಬಿಟ್ಟು ಬಹಳ ಅದ್ಭುತವಾದ ವ್ಯಕ್ತಿ. ಈ ವ್ಯಕ್ತಿ 1819 ಬಂದ ನಂತರ ಅದೇ 1822ರಲ್ಲಿ ಸ್ಟೋನ್ ಹೌಸ್ ಅಂತ ಒಂದು ಮೊಟ್ಟ ಮೊದಲ ಕಟ್ಟಡವನ್ನು ಕಟ್ತಾರೆ. ಆ ಕಟ್ಟಡ ಕಟ್ಟುವುದಕ್ಕಿಂತ ಮುಂಚೆ ಇಲ್ಲಿರುವಂಥ ಬಡಗಾಸ್ ಆಗಲಿ ಹಾಗೆ ತೋಡಾ ಜನಗಳಾಗಲಿ ಅಂದರೆ ಹಾಗೆ ಸುಮಾರು ಒಂದು 6 ಅತಿ ಮುಖ್ಯ ಬುಡಕಟ್ಟು, ಅದಲ್ಲದೆ ಇನ್ನೊಂದು 4-5 ಜನ ಬುಡಕಟ್ಟು ಜನಾಂಗಗಳಿದ್ದು ಈ ಎಲ್ಲ ಬುಡಕಟ್ಟು ಸೌಹಾರ್ದತೆಯಿಂದ ನಡೀತಾ ಇತ್ತು. ಕೇವಲ ಕಾಲುದಾರಿಗಳಲ್ಲಿ ಸಂಚರಿಸುವಂಥ ವ್ಯವಸ್ಥೆ ಇತ್ತು. ಈ ಒಂದು ತಂಪು ವಾತಾವರಣ, ಬೇಸಿಗೆಯ ಒಂದು ತಂಪು ವಾತಾವರಣಕ್ಕೆ ಮಾರಿ ಹೋದವರು, ಇಲ್ಲಿರುವ ಪ್ರಕೃತಿಯ ಸೌಂದರ್ಯಕ್ಕೆ ಮಾರಿ ಹೋದ ಜಾನ್ ಸೆಲ್ವಿಯನ್ ಅವರು ಮೊಟ್ಟ ಮೊದಲು ಒಂದು ಸೈನಿಕ ಇಲ್ಲಿಯ ತುಕಡಿ ಪ್ರಶಾಂತತೆಯನ್ನು ಒಂದು ಶುರು ಮಾಡ್ತಾರೆ. ಇಲ್ಲಿರುವ ತೋಡಾ ಜನಗಳಿಗೆ ಹಾಗೆ ಇಲ್ಲಿರುವ ಬಡಗ ಜನಗಳಿಗೆ ಇನ್ನಿತರ ಬುಡಕಟ್ಟು ಜನರಿಗೆ ತುಂಬ ಅವಿನಾಭಾವ ಸ್ನೇಹ ಸಂಬಂಧವನ್ನು ಇಟ್ಕೊಳ್ತಾರೆ. ಹಾಗಾಗಿ ಇವರಿಗೆ ಜಮೀನು ಹಕ್ಕುಗಳನ್ನು, ಭೂಮಿಯ ಹಕ್ಕುಗಳನ್ನ ಕೊಡಬೇಕು ಅಂತಲೂ ಕೂಡ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಕಲೆಕ್ಟ್ರಾಗಿ. ಆದರೆ ಅದನ್ನು ಬ್ರಿಟಿಷ್ ಸರ್ಕಾರ ತಿರಸ್ಕರಿಸುತ್ತೆ, ಇವರನ್ನು ಅಪಮಾನಿಸುತ್ತೆ, ಅವಮಾನಿಸುತ್ತೆ. ಆದರೆ ಇವರು ಎದೆಗುಂದೋದಿಲ್ಲ. ಇಲ್ಲಿ ಅವರು ಭಾಳಷ್ಟು ಇಲ್ಲಿ ಬೆಳೀತಾ ಇರುವಂಥ ಕ್ಯಾರೆಟ್ ಆಗಲಿ, ಆಲೂಗೆಡ್ಡೆ ಆಗಲಿ, ತರಕಾರಿಗಳು ವಿದೇಶಿ ಬೆಳೆಗಳು. ನಮ್ಮ ಕರ್ನಾಟಕದಲ್ಲಿ ಕ್ಯಾರೆಟ್ಟು ಆಲೂಗೆಡ್ಡೆ ಬೆಳೀತಾ ಇರಲಿಲ್ಲ. ನಿಜವಾಗ್ಲೂ ಜಾನ್ ಸೆಲ್ವಿಯನ್ ಅವ್ರಿಗೆ ನಾವು ನಮಸ್ಕಾರವನ್ನು ಹೇಳಲೇಬೇಕು. ಅಂಥ ಮಹಾನ್ ವ್ಯಕ್ತಿ. ಮತ್ತು ಇಲ್ಲಿ ಬೆಳೆಯೋ ಒಂದಷ್ಟು ಹಣ್ಣುಗಳು ಕೂಡ ಅದು ವಿದೇಶಿ ಹಣ್ಣುಗಳೇ. ಚೆರಿ ಆಗಲಿ, ಚೆರಿಗೆ ಸಂಬಂಧಪಟ್ಟ ಸುಮಾರು ಹಣ್ಣುಗಳು ಕೂಡ. ಅದಲ್ಲದೆ ಚರ್ಚನ್ನು ಕೂಡ ಪ್ರಾರಂಭಿಸ್ತಾರೆ. ಮೊಟ್ಟ ಮೊದಲಾಗಿ ಇಲ್ಲಿ ಓಲ್ಡ್ ಚರ್ಚ್ ಕೂಡ ಇದೆ. ನಾವಿವತ್ತು ಆ ಚರ್ಚ್ಗೂ ಕೂಡ ಹೋಗಿ ಬಂದು. ಅದಾದ ನಂತರದಲ್ಲಿ ಬಂದಂತಹ ಅನೇಕ ಅಧಿಕಾರಿಗಳು ಜೊತೆಗೆ ಅಷ್ಟೇ ಅಲ್ಲ ನೋಡಿ, ಮತ್ತು ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಸಂಶೋಧನಾ ಕೇಂದ್ರ ಇದೆ, ಹಾಗೆ ರ್ಯಾಬಿಸ್ ಸಂಶೋಧನಾ ಕೇಂದ್ರ ಇದೆ, ಆಲೂಗೆಡ್ಡೆ ಸಂವರ್ಧನಾ ಸಂಶೋಧನಾ ಕೇಂದ್ರ ಇದೆ. ಹೀಗೆ 10 ಹಲವು ಸಂಶೋಧನಾ ಕೇಂದ್ರಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾರೆ. ಏನೇ ಆಗಲಿ, ಇವತ್ತು ನೀಲಗಿರಿಯ ಪಿತಾಮಹ ಅಂದರೆ ಜಾನ್ ಸೆಲ್ವಿಯನ್ ಅಂತ ಅನ್ನೋದರಲ್ಲಿ 2 ಮಾತಿಲ್ಲ ಆತ್ಮೇಲೆ. ಅದಾದ ನಂತರ ಅನ್ನೋದಕ್ಕಿಂತ ಅದಕ್ಕಿಂತ ಹಿಂದೆ ಪೂರ್ವದಲ್ಲಿ ಇಲ್ಲಿ ನಮಗೆ ಮೊಟ್ಟ ಮೊದಲು ಈ ಪ್ರದೇಶವನ್ನು ಆಳ್ವಿಕೆ ಮಾಡಿರುವ ರಾಜ ಯಾರು ಇದ್ದಾರೆ ಅಂದರೆ ಅದು ಟಿಪ್ಪು ಸುಲ್ತಾನ್. ನಿಜವಾಗ್ಲೂ ಟಿಪ್ಪು ಸುಲ್ತಾನ್ ಒಂದು ಕಡೆ ಅವನಿಗೆ ವಿರೋಧಾಭಾಸಗಳನ್ನ ಒಂದಷ್ಟು ಹೇಳ್ಬೋದು, ಆದರೆ ಟಿಪ್ಪು ಸುಲ್ತಾನ್ ಒಬ್ಬ ಒಳ್ಳೆಯವರಿಗೆ ಒಳ್ಳೆಯಾದ ವ್ಯಕ್ತಿಯೇ ಕೂಡ ಆಗಿದ್ದ. ಅವನು ಕೂಡ ಇಲ್ಲಿ ತೋಡಾ ಜನಗಳ ಜೊತೆ ಒಂದು ಗವಿ ಎಲ್ಲೋ ವಾಸ ಇದ್ದ, ಬ್ರಿಟಿಷರನ್ನ ಎದುರಿಸುವ ಒಂದು ದೃಷ್ಟಿಯಲ್ಲಿ ಆ ಒಂದು ಭಯದಲ್ಲೂ ಕೂಡ ಇದ್ದ ಅನ್ನೋ ಒಂದಷ್ಟು ಇತಿಹಾಸಕಾರರು ಹೇಳ್ತಾರೆ. ಇವೆಲ್ಲವನ್ನು ಬಿಟ್ಟು ನಾವು ನೋಡಿದ್ರೆ ಇವತ್ತು ಊಟಿ ಎನ್ನುವುದಕ್ಕೆ ಹೊರಗಿನಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ, ಪ್ರವಾಸಿ ತಾಣ ಆಗಿದೆ. ಹಾಗಾಗಿ ಒಂದಷ್ಟು ಇಲ್ಲಿ ನಾವು ಸ್ಲಮ್ ಜನ ಅನ್ನೋದಕ್ಕಿಂತ ಅವರು ನಮ್ಮವರೇ, ಆ ಜನಗಳು ಕೂಡ ಬಂದು ಸೇರಿಕೊಳ್ತಾರೆ. ಸ್ವತಂತ್ರ ನಂತರದಲ್ಲಿ ಎಷ್ಟೋ ಜನ
ಬ್ರಿಟಿಷ್ ಅಧಿಕಾರಿಗಳು ಈ ಊಟಿಯನ್ನು ಬಿಡಬೇಕು ಅಂದಾಗ ಇಲ್ಲಿರುವ ಬಡಗಾಸ್ ಜನಗಳಿಗೆ, ಒಕ್ಕಲಿಗ ಜನಗಳಿಗೆ ಕಡಿಮೆ ದರದಲ್ಲಿ 50, 60, 70 ದಶಕದಲ್ಲಿ ಬಿಡುವಂಥ ಸಂದರ್ಭದಲ್ಲಿ ಭೂಮಿಯನ್ನು ಕೊಟ್ಟೋಗ್ಬಿಡ್ತಾರೆ. ಅವರು 200, 300 ಎಕರೆಗಳನ್ನು ಆ ಬ್ರಿಟಿಷ್ ಅಧಿಕಾರಿಗಳು ಮಾಡಿಕೊಂಡಿದ್ರು. ನಂತರ ಕೊಟ್ಟೋಗ್ತಾರೆ. ಇಲ್ಲಿ ಅತ್ಯಂತ ಬಡಗಾಸ್ ಜನಗಳು ಮತ್ತು ಒಕ್ಕಲಿಗ ಜನಾಂಗ. ಈ ಬಡಗಾಸ್ ಅಂತ ಅಂದರೆ ಬಡಗ ಸೀಮೆಯಿಂದ ಬಂದವರು, ತೆಂಕಣ, ಬಡಗಣ, ಮೂಡಣ ಅಂತ ಹೇಳ್ತೀವಲ್ಲ, ಹಾಗಾಗಿ ಊಟಿಯ ಬಡಗದಿಂದ ಬಂದವರನ್ನ ಬಡಗಾಸ್. ಈಗ ನಿಖರವಾಗಿ ನಾವು ಕಾಲಘಟ್ಟವನ್ನು ಹೇಳಬೇಕು ಅಂದರೆ ಇವರು ಬಹುಶಃ 6-7ನೇ ಶತಮಾನದಿಂದನೇ ಬಂದಿದ್ದಾರೆ, ಬುಡಕಟ್ಟು ಜನರಾಗಿ ಸೇರ್ಕೊಬಿಟ್ಟಿದ್ದಾರೆ. ತದನಂತರವೂ ಕಾಲಾನಂತರದಲ್ಲೂ ಕೂಡ ಅಂದರೆ ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ತುಮಕೂರು ಜಿಲ್ಲೆ ಕಡಿಮೆ, ಮತ್ತು ಮೈಸೂರು ಜಿಲ್ಲೆ ಈ ಕಡೆ ಭಾಗದಿಂದ ಬಂದವರು. ಯಾಕೆ ಅಂದರೆ ಈ ನಮ್ಮ ಬಡಗಾಸ್ ಜನ ಇಲ್ಲಿ ಆಚರಿಸುವ ಜನಪದ ಪದ್ಧತಿಗಳಿದೆಯಲ್ಲ, ನಮ್ಮ ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ದೇವರ ಹಾಡುಗಳು, ಮಾಸ್ತಮ್ಮನ ಹಾಡುಗಳನ್ನು ಹಾಡ್ತಾರೆ. ನಮ್ಮಲ್ಲೂ ಕೂಡ ಕೋಲಾಟದಲ್ಲೂ ಕೂಡ ಮಾಸ್ತಮ್ಮನ ಪದಗಳು, ಒಂದಷ್ಟು ಜಾನಪದ ಪದಗಳು. ಈ ಬಡಗಾಸ್ ಭಾಷೆಯು ಕೂಡ ಕನ್ನಡಕ್ಕೆ ಅತ್ಯಂತ ಸಮೀಪವಿರುವ ಭಾಷೆ. ಈ ಬಡಗಾಸು ಲಿಪಿ ಇಲ್ಲ, ಇದು ಕನ್ನಡದಿಂದ ಬಂದು ತನ್ನದೇ ಆದ ಒಂದು ಭಾಷೆಯಾಗಿ ಪರಿಗಣಿಸುತ್ತೆ. ಆ ಲಿಪಿ ಇಲ್ಲದೆ ಇರೋದ್ರಿಂದ ಇದು ತಮಿಳಿಗೆ ಒಂದಷ್ಟು ಹೋಲಿಕೆ ಆಗಿಬಿಡುತ್ತೆ. ಅದಷ್ಟೇ ಅಲ್ಲ, ಈ ನಡುಬೆಟ್ಟ, ಹಾಗೆ ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ, ಈ ಬೆಟ್ಟಗಳ ಹೆಸರುಗಳನ್ನ ನಾವು ನೋಡಿದ್ರೆ ಬಹುಶಃ ಸಂಪೂರ್ಣವಾಗಿ ಕನ್ನಡಿಗರ ಸ್ವಾಸ್ಥ್ಯವೂ ಕೂಡ ಇದೆ. ಒಂದಷ್ಟು ನಮಗೆ ಈ ತೋಡ ಜನಾಂಗ ತಮಿಳು ಬರ್ತಾರೆ, ಇನ್ನೊಂದಷ್ಟು ಬುಡಕಟ್ಟು ಜನಾಂಗಗಳು ಕೂಡ ತಮಿಳಿಯನ್ಸ್ಗಳು ಇರ್ತಾರೆ. ಏನೇ ಆಗಲಿ ಈ ಸಂಗಮ ಎಲ್ಲ ಸೋದರ, ತಮಿಳಾಗಲಿ ಕನ್ನಡ ಆಗಲಿ ನಾವೆಲ್ಲ ಸೋದರರೇ. ಆದರೆ ತುಂಬ ಅಪಾಯಕಾರಿಯಾಗಿ ನಮ್ಗೆ ಇಲ್ಲಿ ಕಾಣ್ತಾ ಇರೋದು ಇಷ್ಟೇ, ಒಕ್ಕಲಿಗ ಜನಾಂಗ, ಇನ್ನು ಬೇರೆ ಜನಾಂಗ ಅಂತೂ 70 ಭಾಗಕ್ಕೂ ಹೆಚ್ಚು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಕ್ರಿಶ್ಚಿಯನ್ಗೆ. ಒಕ್ಕಲಿಗರು ಅತಿ ಹೆಚ್ಚು ನಮ್ಮ ಸಂಬಂಧಿಕರುಗಳೇ ಕನ್ವರ್ಟ್ ಆಗಿದ್ದಾರೆ. ನಾನು ಕನ್ವರ್ಟ್ ಆಗೋದು ಒಕ್ಕಲಿಗರು ಅಂತಲ್ಲ, ಹಿಂದೂಗಳು ಯಾಕೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಬೇಕು? ಯಾಕೆ ಮುಸಲ್ಮಾನರು ಕನ್ವರ್ಟ್ ಆಗಬೇಕು? ಮುಸಲ್ಮಾನರು ಯಾಕೆ ಹಿಂದೂ ಕನ್ವರ್ಟ್ ಆಗಬೇಕು? ಸಮಾನವಾಗಿ ಕಾಣಲಿ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಲಿ, ನಾನು ಅದು ಬೇಡ ಅನ್ನೋಲ್ಲ. ಆದರೆ ಒಂದು ಧರ್ಮಕ್ಕೆ ಸಂಪೂರ್ಣವಾಗಿ ಬದಲಾಗೋದು ಇದೆಯಲ್ಲ, ಇದು ಬಹಳ ಅದು ಒಂದು ಒಂದು ತುಂಬ ಅನ್ಯಾಯಕಾರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನೇ ಆಗಲಿ, ಒಂದಷ್ಟು ಇವತ್ತು ಪಿತಾಮಹ ನಾವು ಜಾನ್ ಸೆಲ್ವಿಯನ್ನು ನೆನ್ಕೊಳ್ಳೇಬೇಕು. ಅದಾದ ಬಂದಂಥ ಅಧಿಕಾರಿಗಳು ಕೂಡ ಅದ್ಭುತ. ಇಲ್ಲಿ ಬಟಾನಿಕಲ್ ಪಾರ್ಕ್ ಇದೆ. ಹಾಗೆ ಮೈಸೂರು ಮಹಾರಾಜರು ಇಲ್ಲಿ ಒಂದು ಕರ್ನಾಟಕ ಒಂದು ಉದ್ಯಾನವನ್ನು ಕೂಡ ದಾನವಾಗಿ ಸರ್ಕಾರಿ ಕೊಡ್ತಾರೆ. ಅವರು 28 ಎಕರೆಯನ್ನು 2018 ಇಸ್ವಿನಲ್ಲಿ ಉದ್ಘಾಟನೆ ಆಗುತ್ತೆ. ಇದು 28 ಎಕರೆ ಇವತ್ತು ಅದ್ಭುತವಾದ ಒಂದು ಕರ್ನಾಟಕ ಉದ್ಯಾನವನ ಗಾರ್ಡನ್ ಆಗಿದೆ. ನಾವಿವತ್ತು ಹೋಗಿದ್ದು ಭಾಳ ಸಂತೋಷ ಆಯಿತು. ಈ ಗಾರ್ಡನ್ಗಳಲ್ಲಿ ವಿವಿಧ ರೀತಿಯ ಹೂವುಗಳು ಮತ್ತು ವಿವಿಧ ರೀತಿಯ ಮರಗಳು ಅದ್ಭುತವಾಗಿ ಸುಂದರವಾದ ರೂಪವನ್ನು ಕೊಟ್ಟಿದ್ದಾರೆ. 2 ಗಾರ್ಡನ್ ಅಷ್ಟೇ. ನಮಗೆ ಬಟಾನಿಕಲ್ ಗಾರ್ಡನ್ ಕೂಡ ಅದ್ಭುತವಾಗಿ, ಅದು 1848ರಲ್ಲಿ ಬಟಾನಿಕಲ್ ಪಾರ್ಕನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಅವತ್ತು ಕಟ್ಟಿರೋ ಕಟ್ಟಡ ಇವತ್ತಿಗೂ ಕೂಡ ಅದ್ಭುತವಾಗಿದೆ. ಅವತ್ತು ಬಳಸಿರೋ ಕಬ್ಬಣವೂ ಕೂಡ ಅದ್ಭುತವಾಗಿದೆ. ಇವತ್ತು ಸರ್ಕಾರಿ ಕಟ್ಟಡ ಕಟ್ಟೆ 20 ವರ್ಷ 30 ವರ್ಷಕ್ಕೆ ಸೋರ್ತಾ ಇದ್ದಾವೆ. ಆ ಒಂದು ಬ್ರಿಟಿಷ್ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಾಗಿ ಊಟಿಲಿದೆ. ಇಲ್ಲಿ ಊಟಿ ಇವತ್ತು ಸಂಶೋಧನಾ ಕೇಂದ್ರಗಳಾಗಲಿ, ಇಲ್ಲಿರುವ ಕಟ್ಟಡಗಳಾಗಲಿ, ಮೊಟ್ಟ ಮೊದಲು ರೈಲನ್ನು ತರ್ತಾರೆ. 1845ರಲ್ಲಿ ಪ್ರಾರಂಭಿಸಿ 55ರಲ್ಲಿ ಪ್ರಾರಂಭಿಸಿ 1908ನೇ ಇಸ್ವಿನಲ್ಲಿ ಇಲ್ಲಿ ರೈಲು ಮಾರ್ಗವನ್ನು ತರ್ತಾರೆ. ಇದು ಇವತ್ತಿಗೆ ಅದು ಒಂದು ರೀತಿಯ ಪ್ರವಾಸೋದ್ಯಮಕ್ಕೆ ಅವರು ಅದನ್ನು ಅತಿ ಹೆಚ್ಚಿನದಾಗಿ ಮುತುವರ್ಜಿ ವಹಿಸಬೇಕು ಇಂಥವುಗಳನ್ನು. ಇವತ್ತು ಬರೀ ಆದಾಯ ನೋಡೋದಲ್ಲ, ಬಟ್ ನನಗೆ ಭಾಳ ಮೋಸ ಆಗಿದ್ದು ಈ ಬಟಾನಿಕಲ್ ಪಾರ್ಕ್ ನೋಡೋಕ್ಕಾಗಲಿ, ಮತ್ತು ನಮ್ಮ ಕರ್ನಾಟಕ ಉದ್ಯಾನವನ ನೋಡಲಿಕ್ಕಾಗಲಿ ದುಡ್ಡು, ಹಾಗೆ ಸುಮಾರು ಬೇರೆ ಬೇರೆ ಇವಕ್ಕೆಲ್ಲ 100, 200, 700, 800 ಈ ರೀತಿ ದುಡ್ಡುಗಳನ್ನ ವಸೂಲಿ ಮಾಡ್ತಾಯಿದ್ದಾರೆ. ಇದು ಬಹಳ ತಪ್ಪು. ಮತ್ತು ಹೋಟೆಲ್ಗಳು ಕೂಡ ಕೆಲವು ಹಳ್ಳಿ ಜನರು ಇಟ್ಟಿರ್ತಕ್ಕಂಥ ಹೋಟೆಲ್ಗಳು ಒಳ್ಳೆಯ ಊಟವನ್ನು ಕೊಡ್ತಾ ಇದ್ದಾರೆ. ಬಟ್ ಕೆಲವರು ಅತ್ಯಂತ ಕಾಸ್ಟ್ಲಿ. ಈ ಒಂದು ಕಾಸ್ಟ್ಲಿ ಸಾಮಾನ್ಯ ಜನರಿಗೆ ಮತ್ತು ಬಡ ಜನರಿಗೆ ಇವುಗಳ ಸೌಂದರ್ಯವನ್ನು ಸವಿಯೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಒಂದು ಪ್ರದೇಶವನ್ನು ದಕ್ಷಿಣ ಭಾರತದಲ್ಲಿ ಗಿರಿಗಳ ರಾಣಿ, ಪರ್ವತಗಳ ರಾಣಿ ಪ್ರದೇಶ ಅಂತ ಕೂಡ ಕರೀತಾರೆ. ಭಾಳ ಸಂತೋಷ ಅಂದರೆ, ವರುಣದೇವನನ್ನು ತಡೆ ಹಿಡಿದು ನಿಲ್ಲಿಸಬಲ್ಲ ಬೆಟ್ಟಗಳು ಶಿಖರಗಳಿದ್ದಾವೆ ಅಂದರೆ ಅವು ನಮ್ಮ ನೀಲಗಿರಿಯ ಬೆಟ್ಟಗಳು. ನಮ್ಮ
ಈ ನೀಲಗಿರಿಯ ಬೆಟ್ಟ, ಈ ಉದಕಮಂಡಲದ ಬೆಟ್ಟಗಳು ನಿಜವಾಗ್ಲೂ ಬಹಳ ಅದ್ಭುತವಾಗಿದ್ದಾವೆ. ನಿಮ್ಗೆ ಇನ್ನೊಂದು, ಇಲ್ಲಿ ಕೃತಕ ಸರೋವರವನ್ನು ನಿರ್ಮಿಸಿದ್ದು ನಮ್ಮ ಜಾನ್ ಸೆಲ್ವಿನ್ ಅವರೇ. ಇವತ್ತು ಬೋಟಿಂಗ್ ವ್ಯವಸ್ಥೆಯನ್ನು ನೋಡಿ, 7,500 ಅಡಿ ಸಮುದ್ರ ಮಟ್ಟದಿಂದ ಎತ್ತರ ಇರುವ ಪ್ರದೇಶ ಅಂದರೆ ಅದು ನಮ್ಮ ನೀಲಗಿರಿ ಪ್ರದೇಶ. ಅದರಲ್ಲೂ ದೊಡ್ಡ ಬೆಟ್ಟ, ಅದಕ್ಕೂ ಇನ್ನೂ 300 ಅಡಿ ಹೆಚ್ಚಾಗಿರ್ತಕ್ಕಂತಹ ಅತಿ ಎತ್ತರ ಪ್ರದೇಶ ಕೂಡ ಆಗಿದೆ. ಇವತ್ತು ನೀವು ಯಾವ ಬೆಟ್ಟದ ಮೇಲೆ ನಿಂತು ನೋಡಿ, ಯಾವ ರಸ್ತೆಯಲ್ಲಿ ನಿಂತು ನೋಡಿ, ಈ ಪರ್ವತಗಳ ರಾಶಿ ನೋಡೋದಕ್ಕೆ ಒಂದು ಖುಷಿ, ಆ ಹಸಿರು, ಅದರಲ್ಲೂ ಈ ಕ್ಯಾರೆಟು, ಈ ಬೆಳೆದಿರೋ ತರಕಾರಿಗಳು ಮಳೆಗಾಲದಲ್ಲಂತೂ ಮನೋಜ್ಞವಾಗಿರುತ್ತೆ, ತೃಪ್ತಿಯನ್ನು ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ ದೇಶ ವಿದೇಶದಿಂದ, ಭಾರತದ ಮೂಲೆ ಮೂಲೆಗಳಿಂದ ಈ ಊಟಿಯನ್ನು ನೋಡಲಿಕ್ಕೆ, ನೀಲಗಿರಿಯನ್ನು ನೋಡಲಿಕ್ಕೆ, ಉದಕಮಂಡಲವನ್ನು ನೋಡಲಿಕ್ಕೆ ಭಾಳ ಖುಷಿಯಾಗಿ ಬರ್ತಾರೆ. ಆದರೆ ಬಡವರು ಸಾಮಾನ್ಯರಿಗೆ ಕೈಗೆಟುಕ್ತಾ ಇಲ್ಲ. ನಾನೇ ಕೂಡ ಇವತ್ತು ನನ್ನ ವಿವಾಹ ವಾರ್ಷಿಕೋತ್ಸವಕ್ಕೋಸ್ಕರ ನನ್ನ ಹೆಂಡತಿ ಮತ್ತು ನನ್ನ ಮಗನ ಜೊತೆ ನನ್ನ ಸಂಬಂಧಿಕರ ಮನೆಗೆ ಬಂದಿದ್ದೇನೆ. ಭಾಳ ಖುಷಿಯಾಯಿತು. ತುಂಬ ಅದ್ಭುತವಾದ ಆತಿಥ್ಯವನ್ನು ಕೊಡ್ತಾರೆ ನಮ್ಮ ಊಟಿಯ ಜನ ಇದ್ದಾರಲ್ಲ, ಎಲ್ಲರೂ ಅಷ್ಟೇ. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ತುಂಬ ಜನ ಇಲ್ಲಿ ನನ್ನ ಊಟಿಯ ಸ್ನೇಹಿತರು, ಸಂಬಂಧಿಕರಿದ್ದಾರೆ. ಅದಷ್ಟೇ ಅಲ್ಲ, ಬೇರೆ ಜನಾಂಗದವರು ಕೂಡ ಸ್ನೇಹಿತರಿದ್ದಾರೆ. ನಾವು ಅಲ್ಲಿಂದ ಬಂದು ಅಂದರೆ ನಮ್ಮನ್ನು ತುಂಬ ಗೌರವಿಸಿ, ಪ್ರೀತಿಸಿ, ಕೊರಿಯೋ ಚಳಿನಲ್ಲಿ 4-5 ರಗ್ಗುಗಳನ್ನ ಕೊಟ್ಟು ನಮ್ಮನ್ನು ಗೌರವಿಸಿ ಪ್ರೀತಿಸ್ತಾರೆ. ಈ ನನ್ನ ಎಲ್ಲ ಊಟಿಯ ನೀಲಗಿರಿ ಜನರಿಗೆ ತುಂಬ ಅನಂತ ನಮಸ್ಕಾರಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತು ಒಕ್ಕಲಿಗ ಜನಾಂಗ ಆಗಲಿ, ಬೇರೆ ಜನಾಂಗ ಆಗಲಿ, ಹಿಂದೂಗಳು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿಬಿಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.